ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೆಎಸ್ ಗಾನ ಮಂದಿರ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತವನ್ನು ಕೊಡ್ತಾ, ವೀಕ್ಷಕ ಬಾಂಧವರೇ, ನಾನು ಇವತ್ತೊಂದು ಅದ್ಭುತವಾಗಿರುವಂಥ ವಿಚಾರವನ್ನು ತಗೊಂಡು ಬಂದಿದ್ದೇನೆ. ನಾನು ನಿಮ್ಮ ಅಧ್ಯಾತ್ಮ ಚಿಂತನೆಕಾರ ಶರಣ್ ಕುಮಾರ್ ಹಿರೇಮಠ ಗಜೇಂದ್ರಗಡ. ಇವತ್ತು ಒಂದು ಉತ್ತಮವಾಗಿರುವಂಥ ವಿಚಾರ ನಿಮ್ಮ ಎದುರಿಗೆ ತಗೊಂಡು ಬಂದಿದ್ದೇನೆ. ಅದೇನು ಅನ್ನುವಂಥ ವಿಚಾರಕ್ಕೆ ಹೋಗೋಣ. ಅದಕ್ಕಿಂತ ಪೂರ್ವದೊಳಗೆ ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಾದರೆ ತಡ ಮಾಡೋದು ಬೇಡ, ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ಸ್ನೇಹಿತರೆ, ಮಹಾಶಿವರಾತ್ರಿಯ ಕುರಿತು ನಾನೀಗಾಗಲೇ ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಈ ವಿಡಿಯೋ ನಿಜವಾಗಲೂ ಬಹಳ ಅದ್ಭುತವಾಗಿರುವಂಥ ವಿಡಿಯೋ ಆಗಿದೆ. ಇದರಲ್ಲೂ ಕೂಡ ಬಹಳ ವಿಶೇಷವಾಗಿರುವಂಥ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮದುವೆ ಆಗದೇ ಇರುವಂಥ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಅವರಿಗೆ ಮದುವೆಯ ಯೋಗವನ್ನು ಈ ಶಿವರಾತ್ರಿ ಕೊಡ್ತದೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ಇವತ್ತು ಹೇಳಿಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ಹಾಗಾದರೆ ಪರಮಾತ್ಮನನ್ನು ಯಾವ ರೀತಿಯಾಗಿ ನಾವು ಪೂಜೆ ಮಾಡಿದರೆ, ಭಗವಂತನನ್ನು ಯಾವ ರೀತಿಯಾಗಿ ನಾವು ಆತನಿಗೆ ಪ್ರದಕ್ಷಿಣೆಯನ್ನು ಹಾಕಿದರೆ, ಅವನಿಗೆ ಏನನ್ನ ಅರ್ಪಣೆ ಮಾಡಿದರೆ ನಮಗೆ ಮದುವೆ ಯೋಗ ಬರುತ್ತದೆ. ಮದುವೆ ಆಗದೇ ಇರೋರು ಸುಮಾರು ಜನಗಳಿದ್ದಾರೆ, ಸಾಕಷ್ಟು ಸಾವಿರ ಗಟ್ಟಲೆ ಜನಗಳು ಸಿಗ್ತಾರೆ. ಈಗಿನ ಕಾಲದಲ್ಲಿ ಬಹಳಷ್ಟು ಕಾಲ ಏನಾಗ್ಬಿಟ್ಟಿದೆ ಅಂತಂದ್ರೆ, ಮೊದಲೆಲ್ಲ ಕನ್ಯಾಮಣಿಗಳು ಆದಷ್ಟು ಬೇಗನೆ ಸಿಗ್ತಿದ್ವು, ವರ ಸಿಗ್ತಿದ್ರು. ಈಗ ಹಾಗಿಲ್ಲ, ಈ ಕನ್ಯಾನೇ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲಿ ಕನ್ಯಾ ಇಲ್ಲ, ಯಾರಿಗೆ ವರ ಇಲ್ಲ, ಅವ್ರು ಏನು ಮಾಡಬೇಕು ಅಂತಂದ್ರೆ, ಮಹಾಶಿವರಾತ್ರಿ ದಿವಸ ಮದುವೆ ಆಗೇ ಇಲ್ಲ, ಕಂಕಣ ಭಾಗ್ಯ ಕೂಡಿ ಒಂದೇ ಇಲ್ಲ ಅನ್ನುವಂಥವ್ರು ಈ ವಿಡಿಯೋನ ತಪ್ಪಲಾರದೆ ನೋಡಿದ್ರಿ ಅಂತಂದ್ರೆ ನಿಮಗೆ ಬಹಳ ಅದ್ಭುತವಾಗಿರುವಂಥ ವಿಶೇಷವಾಗಿರುವಂಥ ಫಲವನ್ನ ಆ ಪರಶಿವ ನಿಮಗೆ ಕೊಟ್ಟೇ ಕೊಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಇವತ್ತು ನಾನು ಹೇಳ್ತಾ ಇರೋ ವಿಚಾರ ಏನು ಅಂತಂದ್ರೆ, ಪರಮಾತ್ಮನನ್ನ ಯಾವ ರೀತಿಯಾಗಿ ಪ್ರದಕ್ಷಿಣೆ ಮಾಡಿದರೆ ಮದುವೆಯಾಗ್ತದೆ. ಮಹಾಶಿವರಾತ್ರಿಯ ದಿವಸ ಶಿವನಿಗೆ ಏನನ್ನ ಅರ್ಪಿಸಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಿಮ್ಮಲ್ಲಿ ಹೇಳಲಿಕ್ಕೆ ಬಂದಿದ್ದೇನೆ. ಪರಮಾತ್ಮ ಎಲ್ಲಕ್ಕೂ ಒಡೆಯ ಯಾರು ಅಂದ್ರೆ ಪರಮಾತ್ಮ. ಆತ ಬಹಳ ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ದಾನೆ. ಅವನ ಒಲುಮೆ ಆಗಬೇಕು ಅಂತಂದ್ರೆ, ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ನಿಮಗೆ, ಶಿವನ ಒಲುಮೆ ಯಾವುದಕ್ಕಾಗ್ತದೆ ಅಂತಂದ್ರೆ ಭಕ್ತಿಗೆ ಆಗ್ತದೆ ಅಂತ ಹೇಳಿ. ನಾನು ಹೇಳೋದನ್ನ ಹೇಳಬಹುದು, ಯಾರಾದರೂ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ರಿ ಅಂತ ನಿಮಗೆ ಹೇಳಬಹುದು, ದಾರಿಯನ್ನು ಹೋಗಬಹುದು, ದಾರಿ ಹೇಳಿ ಕಳಿಸ್ಬೋದು. ಅಲ್ಲಿಗೆ ಹೇಗೆ ಹೋಗಬೇಕು ಅಂತ ಕೇಳಿದಾಗ ಇಲ್ಲಿಂದ ಹಾಗೆ ಹೋದ್ರೆ ಆ ಊರನ್ನು ಮುಟ್ಟಬಹುದು ಅಂತ ಹೇಳಿ ಕಳಿಸ್ಬಹುದು. ಆ ದಾರಿಯನ್ನ ಸಾಗಿಸಬೇಕಾದವ್ರು ನಾವೇ, ಎದ್ದು ಹೋಗ್ಬೇಕಾದವ್ರು ನಾವೇ, ನಡೆಯಲಿಕ್ಕೆ ಕಾಲುಗಳು ನಮ್ಮವೇ ಆಗ್ಬೇಕಾಗ್ತದೆ. ಸ್ನೇಹಿತರೆ, ನಡಿ ಅಂತ ನಾವು ಹೇಳ್ಬೋದು, ನಡೆಯುವಂಥ ಮನಸ್ಸನ್ನು ಯಾರಿಂದಲೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪೂಜೆಯನ್ನ ಮಾಡ್ರಿ, ಪರಮಾತ್ಮನ ಒಲುಮೆಯನ್ನು ಪಡ್ಕೊಳ್ಳಿ ಅಂತ ಹೇಳಬಹುದು. ಆದರೆ ಪೂಜೆಯನ್ನ ಮಾಡುವಂಥ ಮನಸ್ಸನ್ನ ಯಾರ ಹತ್ರ ಇರಬೇಕು, ಆ ಮನಸ್ಸು ಯಾರ ಹತ್ರ ಇರಬೇಕು, ಮನಸ್ಸಿನಿಂದ ಯಾರು ಮಾಡಬೇಕು ಅಂತಂದ್ರೆ ನಾವುಗಳೇ ಮಾಡಬೇಕು. ಯಾರು ಮನಸ್ಸಿಟ್ಟು ಭಗವಂತನ ಪೂಜೆಯನ್ನು ಮಾಡ್ತಾರೆ, ಪರಮಾತ್ಮ ಅವ್ರಿಗೇನು ಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ಹಾಗಾದ್ರೆ ಈ ಮಹಾಶಿವರಾತ್ರಿಯ ಕೆಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೆ. ಶಿವರಾತ್ರಿಯ ಈ ವಿಶೇಷತೆಯಲ್ಲಿ ಇದನ್ನು ಮಾಡಬೇಕು. ಏನು ಅಂತಂದ್ರೆ, ಒಂದು ದೊಡ್ಡದಾಗಿರುವಂಥ ಮಹಾಶಿವಲಿಂಗ, ಈ ದೇವಸ್ಥಾನಗಳಲ್ಲಿ ದೊಡ್ಡ ಶಿವಲಿಂಗಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಪೂಜೆಯನ್ನು ಮಾಡ್ತಾರೆ. ಪ್ರಿಯವಾಗಿರುವಂಥ ವಸ್ತು ಯಾವುದು ಪರಮಾತ್ಮನಿಗೆ ಅಂತಂದ್ರೆ, ಅಂದ್ರೆ ಶಿವಲಿಂಗ ದೊಡ್ಡದೇ ಇರಬೇಕು ಅಂತೇನಿಲ್ಲ. ನಾನು ದೊಡ್ಡದಾಗಿರುವಂಥ ದೇವಸ್ಥಾನ ಅಂತ ಹೇಳಿದೆ, ದೊಡ್ಡದಾಗಿರುವಂಥ ಲಿಂಗು ಅಂತ ಹೇಳಿದೆ. ಅಕಸ್ಮಾತ್ ಆಗಿ ಮೂರ್ತಿ ಚಿಕ್ಕದಿದ್ರೆ ಹೇಗ್ರಿ ಅಂತ ಕೇಳಬಹುದು. ಶಿವನೇ, ಲಿಂಗವೇ, ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಆದ್ರೆ ನಮ್ಗೆ ಆನಂದ ಎಲ್ಲಿ ಅನಿಸ್ತದೆ, ಎಲ್ಲಿ ಹೋಗಿ ಕೂತ್ರೆ, ಎಲ್ಲಿ ಹೋಗಿ ಪ್ರದರ್ಶನ ಮಾಡಿದಾಗ ನಮಗೆ ಆನಂದ ಅನಿಸ್ತದೆ, ಆ ರೀತಿಯಾಗಿರುವಂಥ ದೇವಸ್ಥಾನಗಳಿಗೆ ನೀವು ಹೋಗಿ, ನಿಮ್ಮೂರೊಳಗೆ ಸಿಗ್ತಿರ್ತವೆ ಶಿವಲಿಂಗ. ಮಹಾಶಿವರಾತ್ರಿ ದಿವಸ ಹೋಗಿ ಆ ಶಿವಲಿಂಗಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಅಭಿಷೇಕವನ್ನು ಮಾಡಿಸಬೇಕು. ಪರಮಾತ್ಮನಿಗೆ ಪ್ರಿಯವಾದ ಅಭಿಷೇಕ ಯಾವುದು ಅಂತಂದ್ರೆ ಗಂಗಾ ಅಭಿಷೇಕ ಅಂತಲೂ ಹೇಳ್ತಾರೆ, ಪಂಚಾಮೃತ ಅಭಿಷೇಕ ಅಂತಲೂ ಹೇಳ್ತಾರೆ, ಕ್ಷೀರಾಭಿಷೇಕ ಅಂತಲೂ ಹೇಳ್ತಾರೆ. ಹಾಗಾದ್ರೆ ಗಂಗಾಭಿಷೇಕ ಮಾಡುವುದರಿಂದ ಏನಾಗ್ತದೆ ಅಂತಂದ್ರೆ, ಆ ಮೂರ್ತಿಯನ್ನು ಯಾವುದರಿಂದ ತಯಾರು ಮಾಡ್ತಾರೆ ಅಂತಂದ್ರೆ, ಶಿವಲಿಂಗದ ಮೂರ್ತಿಯನ್ನು ಕಲ್ಲಿನಿಂದ ತಯಾರು ಮಾಡ್ತಾರೆ.
ಆ ಕಲ್ಲು ಏನಾಗಿರ್ತದೆ ಅಂತಂದ್ರೆ ಅದರೊಳಗೆ ಒಂದು ಶಕ್ತಿ ಇರ್ತದೆ. ನಾವು ಜಲಾಭಿಷೇಕವನ್ನ ಮಾಡಿದಾಗ, ಗಂಗಾಭಿಷೇಕವನ್ನ ಆ ಲಿಂಗಕ್ಕೆ ಎರೆದಾಗ ಅದರೊಳಗೆ ಹೊರಡುವಂತ ಶಕ್ತಿ ಮನುಷ್ಯನ ದೇಹವನ್ನು ಪ್ರವೇಶ ಮಾಡುತ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಮನುಷ್ಯನ ದೇಹವನ್ನು ಪ್ರವೇಶ ಮಾಡಿದಾಗ ನಮ್ಮೊಳಗಿರುವಂತಹ ರೋಗ ರುಜಿನಗಳೇನಾಗ್ತವೆ, ಕಳೆದು ಹೋಗ್ತವೆ ಅಂತಾರೆ. ನಾವು ರಾಶಿಗಟ್ಲೆ ಆ ಶಿವರಾತ್ರಿ ದಿವಸ ಬಿಲ್ವದಳವನ್ನು ಏರಿಸಬೇಕು ಅಂತಾರೆ. ಬಿಲ್ವ ಪತ್ರೆಯನ್ನು ಏರಿಸುವುದರಿಂದ ಮಹಾಪಾಪಗಳು ನಿವೃತ್ತಿ ಆಗ್ತವೆ ಅಂತ ಹೇಳ್ತಾರೆ. ಮತ್ತೆ ಜೊತೆಗೆ ಉಸಿರಾಟದ ತೊಂದರೆ ಇರ್ತದೆ ನೋಡ್ರಿ, ಆ ಉಸಿರಾಟದ ತೊಂದರೆಯನ್ನು ಕಳೆಯುವಂತ ಶಕ್ತಿ ಯಾವುದಕ್ಕದೆ ಅಂತಂದ್ರೆ ಬಿಲ್ವ ಪತ್ರೆಗಿದೆ. ಮತ್ತೆ ನಾನು ನೇರವಾಗಿ ಹೇಳುವಂತ ವಿಚಾರವನ್ನು ನಿಮ್ಗೆ ಹೇಳ್ತೀನಿ ಕೇಳಿ. ಅಂದ್ರೆ ಮದುವೆ ಅನ್ನುವಂಥ ವಿಚಾರವನ್ನು ನಾನು ಹೇಳಿದ್ದೆ ನಿಮಗೆ. ಮದುವೆ ಆಗದೆ ಇರುವಂತವ್ರು ಮುಖ್ಯವಾಗಿ ಇದನ್ನು ನೋಡಬೇಕು ಅಂತ ಹೇಳಿದ್ದೆ. ಮದುವೆ ಆಗದೆ ಇರುವವರು ಶಿವನಿಗೆ ಜಲಾಭಿಷೇಕವನ್ನ ಮಾಡಿಸಬಹುದು, ಅಥವಾ ಕ್ಷೀರಾಭಿಷೇಕವನ್ನ ಮಾಡಿಸಬಹುದು, ಅಥವಾ ಪಂಚಾಮೃತ ಅಭಿಷೇಕವನ್ನ ಮಾಡಿಸಬಹುದು. ಈ ಮೂರಲ್ಲಿ ಯಾವ್ದಾದ್ರು ಒಂದು ಅಭಿಷೇಕವನ್ನ ಮಾಡಿಸ್ರಿ. ಯಾವತ್ತು ಅಂತಂದ್ರೆ ಮಹಾಶಿವರಾತ್ರಿ ದಿವಸ. ಸಾಧ್ಯವಾದ್ರೆ, ಆಗ್ಲಿಲ್ಲ ಅಂತಂದ್ರೆ ಸುಮ್ಮನೆ ನಿಮ್ಮ ಶಕ್ತಿಯಾನುಸಾರ ಹೋಗಿ ಭಗವಂತನನ್ನ ನೋಡಿ, ಕಣ್ತುಂಬ ಆತನನ್ನ ನೋಡಿ ಅವತ್ತಿನ ದಿವಸ ಉಪವಾಸ ಇರ್ರಿ. ಜೊತೆಗೆ ಏನ್ ಮಾಡ್ರಿ ಅಂತಂದ್ರೆ ನಿರಾಹಾರ ಇದ್ರೆ ಬಹಳ ಒಳ್ಳೆಯದು. ಆಗ್ಲಿಲ್ಲ ಅಂತಂದ್ರೆ ಹಣ್ಣು ಹಾಲನ್ನ ತೆಗೆದುಕೊಂಡು ಉಪವಾಸವನ್ನ ಮಾಡ್ರಿ. ಜೊತೆಗೆ ಏನ್ ಮಾಡಬೇಕು ಅಂತಂದ್ರೆ ಪ್ರದಕ್ಷಿಣೆಯನ್ನ ಹಾಕಬೇಕು. ಪ್ರದಕ್ಷಿಣೆಯನ್ನ ಹಾಕುವಾಗ ಒಂದು ಮಂತ್ರವನ್ನು ಹೇಳಬೇಕು. ಯಾವ ಮಂತ್ರ ಅಂತಂದ್ರೆ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳಬೇಕು. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನ 11 ಸಾರಿ ಶಿವನ ಲಿಂಗಕ್ಕೆ ಪ್ರದಕ್ಷಿಣೆಯನ್ನ ಹಾಕಬೇಕು. ಶಿವಲಿಂಗ ಈಗ ನಮ್ಮ ಎದುರಿಗಿದೆ, ನಮ್ಮ ಎದುರಿಗಿರುವಂತ ಶಿವಲಿಂಗಕ್ಕೆ ಹೋಗಿ ಕೈ ಮುಗಿದು ನಾವು ಯಾವ ಕಡೆಯಿಂದ ಪ್ರದಕ್ಷಿಣೆ ಹಾಕಬೇಕು ಅಂತಂದ್ರೆ, ಶಿವಲಿಂಗ ಹೀಗಿದೆ ಅಂದಾಗ ಈ ಕಡೆಯಿಂದ ಹೀಗೆ ಬರಬೇಕು. ಹೀಗೆ ನಾವು ಪ್ರದಕ್ಷಿಣೆ ಹಾಕಿದ್ದೇ ಆದ್ರೆ 11 ಸಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಹೀಗೆ ಪ್ರದಕ್ಷಿಣೆಯನ್ನು ಹಾಕಿದ್ದೇ ಆದ್ರೆ ನಮಗೆ ಏನಾಗ್ತದೆ ಅಂತಂದ್ರೆ ಆದಷ್ಟು ಬೇಗನೆ, ಬಹುಬೇಗನೆ ಆ ಶಿವನ ಒಲುಮೆಯಿಂದ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಬಿಡಲೇಬಾರದು. ಆ ಪ್ರದಕ್ಷಿಣೆ ಹಾಕಿ ಬಂದು ಅಲ್ಲಿಗೆ ಆ ಮಂತ್ರವನ್ನು ನಿಲ್ಲಿಸಬಾರದು. ಅವತ್ತು ಇಡೀ ರಾತ್ರಿ ಕೂಡ ನಾವು ಅದನ್ನ ನಾಮಸ್ಮರಣೆ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ ಶಿವಲಿಂಗಕ್ಕೆ ಹೋಗಿ 11 ಸಾರಿ ಪ್ರದಕ್ಷಿಣೆಯನ್ನು ಮಾಡಿ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳಿ ನೀವೇನು ಮಾಡಿ ಆ ಶಿವನಲ್ಲಿ ಅರಿಕೆ ಮಾಡಿಕೊಂಡು ಬಂದದ್ದೇ ಆದರೆ ನಿಮಗೆ ವರ್ಷ ತುಂಬುವುದರೊಳಗಾಗಿ ಏನಾಗ್ತದೆ ಅಂತಂದ್ರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಸ್ನೇಹಿತರೆ, ವೀಕ್ಷಕ ಬಾಂಧವರೇ ಎನ್ನುವಂಥ ಮಾತನ್ನು ಹೇಳ್ತಾ, ಹಾಗಾದ್ರೆ ತಡ ಮಾಡಬೇಡಿ. ಈಗ ಬರುವಂಥ ಶಿವರಾತ್ರಿ ಮಹಾ ಯೋಗವನ್ನು ಕೊಡುವಂಥ ಶಿವರಾತ್ರಿ ಆಗಿದೆ. ನಾಳೆನೇ ಶಿವರಾತ್ರಿ ಅದ. ಆ ಕಾರಣಕ್ಕಾಗಿ ತಾವುಗಳೆಲ್ಲ ಭಕ್ತಿ ಶ್ರದ್ಧೆಯಿಂದ ಯಾರಿಗೆ ಮದುವೆಯಾಗಿಲ್ಲ, ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ, ಅವರು ಹೋಗಿ ಶಿವನಿಗೆ ಆ ರೀತಿಯಾಗಿ ಪ್ರದಕ್ಷಿಣೆಯನ್ನು ಹಾಕಿ ಆ ರೀತಿಯಾದ ಶಿವಮಂತ್ರವನ್ನು ಹೇಳಿ ಶಿವನ ಕೃಪೆಗೆ ಪಾತ್ರರಾಗ್ರಿ. ನಿಮ್ಮ ಸಂಸಾರ ಜೀವನಕ್ಕೆ ಶಿವಕೃಪೆ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ವೀಕ್ಷಕ ಬಾಂಧವರಿಗೆ ನಾನು ನಮಸ್ಕಾರ ಹೇಳ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರಗಳು.